ನಮ್ಮ ದೋಸ್ತ ಇವತ್ತು ಕಬಾಬ್ ಮಾಡ್ತಿದ್ದಾನೆ ಹೊಸ ವರ್ಷದ ಪ್ರಯುಕ್ತ. ಇವನೇ ನೋಡ್ರಿ ಕಬಾಬ್ ಸ್ಪೆಷಲಿಸ್ಟು ನಮ್ಮ ರೂಮಲ್ಲಿ. ಹೇಳಿ ದೋಸ್ತ. ಫ್ರೆಂಡ್ಸ್, ಬನ್ನಿ ಇವತ್ತು ಹೊಸ ವರ್ಷದ ಸ್ಪೆಷಲ್ ಆಗಿ ನಾವು ಇವತ್ತು ಕಬಾಬು ಮತ್ತು ಚಿಕನ್ ಗ್ರೇವಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಬನ್ನಿ ಫಸ್ಟ್ ಕಬಾಬ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಅಂತ ನೋಡ್ಕೊಬರೋಣ. ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟು, ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಮನೇಲಿ ಅಕ್ಕಿ ಇರುತ್ತಲ್ಲ ಅದನ್ನೇ ಮಿಕ್ಸಿ ಹಾಕ್ಬಿಟ್ಟು ಹಾಕೋಬೋದು. ಮತ್ತು ಕಾರ್ನ್ಫ್ಲೋರು ಅಂದರೆ ದೋಸ್ತ ಏನು? ಕಾರ್ನ್ಫ್ಲೋರ್ ಅಂದರೆ ಮೆಕ್ಕೆಜೋಳದ ಹಿಟ್ಟು ಅಂಗಡಿಯಲ್ಲಿ ಸಿಗುತ್ತೆ, ತಗೋಬರ್ಬೋದು. ಮತ್ತು ನಾವು ಇವತ್ತು ಬಳಸ್ತಾ ಇದ್ದೀವಿ ತೇಜು ಚಿಕನ್ ಕಬಾಬ್ ಪೌಡ್ರ್. ಇದು ಹಾಫ್ kg ಒಂದು ಪ್ಯಾಕೆಟ್ ಹಾಕೋಬೇಕು, 10 rupees. ಇನ್ ಕೇಸ್ ನಾವಿವತ್ತು 1 kg ಮಾಡೋಕೆ ಹೊರಟಿದ್ದೀವಿ, ಸೊ ಅದಕ್ಕೋಸ್ಕರ ನಾವು 2 ಚಿಕನ್ ಕಬಾಬ್ ಪೌಡ್ರನ್ನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಖಾರದ ಪುಡಿ. ನಾವಿವಾಗ ಮೆಣಸಿಕಾಯಿನೂ ಯೂಸ್ ಮಾಡ್ತಿದ್ವಿ, ಅದಕ್ಕೆ ಸ್ವಲ್ಪ ನಮ್ಮ ಟೇಸ್ಟಿಗೆ ತಕ್ಕಂತೆ ಖಾರದ ಪುಡಿ ಹಾಕ್ಕೊಂಡಿದ್ದೀವಿ. ಮತ್ತು ಒಂದು ಮಿಕ್ಸಿ ಜಾರ್ಗೆ ನೀವು ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಸ್ವಲ್ಪ ಚಕ್ಕೆ ಮತ್ತು ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಿಕ್ಸಿ ಹಾಕೋಬೇಕು. ಇದನ್ನು ಬನ್ನಿ ಮಿಕ್ಸಿ ಹಾಕೋಬರೋಣ. ಇಲ್ಲಿ ನಮ್ಮ ದೋಸ್ತ ಇಲ್ಲಿ ಕಟಿಂಗ್ ಮಾಡ್ತಾವನೆ. ಇದು ಎದಕ್ಕೆ ದೋಸ್ತ? ಇದು ಬರೀ ಕಬಾಬ್ಗ ಚಿಕನ್ ಫ್ರೈಗು ಎರಡು ಸೇರಿನಾ? ಹಾಂ, ಯೂಸ್ ಮಾಡೋ ಬನ್ನಿ ಫ್ರೆಂಡ್ಸ್. ಈಗ ಮಿಕ್ಸಿ ಹಾಕ್ತಾ ಇದ್ದೀವಿ ನಾವು. ಮಿಕ್ಸಿ ಹಾಕೋಬರೋಣ. ನಮ್ಮ ದೋಸ್ತರು ಯಾವಾಗ ತಿನ್ನೋಣ ಅಂತ ಕಾಯ್ತವ್ರೆ ಇಬ್ಬರು ತಿನ್ನೋಕ್ಕೆ. ಹಾಂ ಬನ್ನಿ ಫ್ರೆಂಡ್ಸ್, ಆಯಿತು. ಈಗ ಮಿಕ್ಸಿ ಹಾಕಿದ್ದು ನೋಡ್ಕೊಬರೋಣ. ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ. ಸೊ ಇದನ್ನು ನಾವು ಮ್ಯಾರಿನೇಷನ್ ಮಾಡೋಕ್ಕೆ ಹಾಕೋಣ. ಮ್ಯಾರಿನೇಷನ್ ಹೇಳ್ಬೋದು, ನನಗೆ ಬರಲ್ಲ ಕನ್ನಡ. ಈಗ ನಾವು ಅರ್ಧ kgಗೆ 1 ಎಗ್ ಹಾಕೊಂತೀವಿ. ಈಗ 1 kg ಮಾಡ್ತಾ ಇದೀವಲ್ಲ ನಾವು, ಸೊ ಅದಕ್ಕೆ 2 ಎಗ್ ಹಾಕೋಣ. ಹಾಕೊಂಡಿದ್ದಾಯಿತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಬನ್ನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬರೋಣ. ನಮ್ಮ ದೋಸ್ತ ಮಿಕ್ಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನಾವು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. 1 kgಗೆ ಎಷ್ಟು ಬೇಕು ದೋಸ್ತ? ಅದು ನಿಮ್ಮ ಇದ್ರ ಮೇಲೆ ಡಿಪೆಂಡ್, ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ರುಚಿಗೆ ಬೇಡ. ಒಳ್ಳೆ ಕಾಣಿಸ್ತಿದೆ ಮಾತು. ಚೆನ್ನಾಗಿ ಮ್ಯಾರಿನೇಷನ್ ಮಾಡಿದ್ದಾಯಿತು. ಸೊ ಬನ್ನಿ ಈಗ ಇದರಲ್ಲಿ ಚಿಕನ್ ಹಾಕೊಂಡು ಈಗ ಚೆನ್ನಾಗಿ ಮಸಾಲೆ ಹಿಡಿಯೋಂಗೆಲ್ಲ ಚೆನ್ನಾಗಿ ಚಿಕನ್ಗೆ ಕಲಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕಲಿಸ್ತಿದ್ದಂಗೆ ತಿನ್ಬೇಕನ್ಸುತ್ತೆ ಹಸಿ ಚಿಕನು. ಬನ್ನಿ ಫ್ರೆಂಡ್ಸ್, ಈಗ ಕರೆಕ್ಟಾಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಈಗ ಒಂದು ಸೀಕ್ರೆಟ್ ಇದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಹೀಟ್ ಮಾಡ್ಕೊಂಡ್ರೆ ಇಲ್ಲ, ಮೇಲೆಗಡೆ ಈ ಥರ ಪೌರ್ ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. 1 2 ಸ್ಪೂನಷ್ಟು ಚೆನ್ನಾಗಿ ಅದರ ಮೇಲೆ ಪೌರ್ ಮಾಡಿಬಿಡಿ. ಈಗ ಪೌರ್ ಮಾಡಿದ್ದಾಯಿತು. ಇದನ್ನು ನಾವು ಫ್ರಿಡ್ಜಲ್ಲಿ ಇಡ್ತೀವಿ. ನಿಮಗೆ ಟೈಮ್ ಇದೆ ಅಂತಂದರೆ ನೀವು ನೈಟ್ ಫುಲ್ ಮ್ಯಾರಿನೇಟ್ ಮಾಡಿಬಿಟ್ಟು ಬೆಳಗ್ಗೆ ಮಾಡ್ಬೋದು. ಇಲ್ಲ ನಿಮ್ಗೆ ಟೈಮ್ ಇಲ್ಲ ಅಂತ ಅಂದ್ಕೊಂಡ್ರೆ ನೀವು ಅಟ್ಲೀಸ್ಟ್ 1 hour ಆದರೂ ನೀವು ಫ್ರಿಡ್ಜಲ್ಲಿ ಇಡಬೇಕು. ಫ್ರಿಡ್ಜ್ ಇಲ್ಲದೆ ಇರೋರು ಆಚೆ ಬೇಕಾದ್ರೂ ಇಟ್ಕೋಬೋದು. ಇದಕ್ಕೆ ಮೇಲೆ ಒಂದು ಪ್ಲೇಟ್ನ ಕವರ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡೋಣ.
ಕಬಾಬಿಗೆಲ್ಲ ರೆಡಿ ಆಯಿತು. ಇವಾಗ ಇನ್ನೊಂದು ಇವತ್ತು ಸ್ಪೆಷಲ್ ಅಂದರೆ ಕಬಾಬ್ ವಿತ್ ಚಿಕನ್ ಮಾಡ್ತೀವಿ. ಇಲ್ಲಿ ನಮ್ಮಿಬ್ಬರು ದೋಸ್ತರು ಚಿಕನ್ಗೆ ರೆಡಿ ಮಾಡ್ತಿದ್ದಾರೆ. ನಮ್ಮ ದೋಸ್ತ ಇಲ್ಲಿ ಸ್ಪೆಷಲ್ ಚಿಕನ್ ಏನೋ ವಿಡಿಯೋ ಹಾಕೊಂಡಿದ್ದಾನೆ. ಫ್ರೆಂಡ್ಸ್, ನಾವು ಮ್ಯಾರಿನೇಷನ್ ಮಾಡೋಕ್ಕಿಟ್ಟು ಆಲ್ರೆಡಿ 2 hours ಆಯಿತು. ಸೊ ಈಗ ಫ್ರೈ ಮಾಡ್ಕೊಳ್ಳೋಣ. ನಾವೀಗ ಫ್ರೈ ಮಾಡೋದಕ್ಕೆ ಬಳಸ್ತಾ ಇದ್ದೀವಿ ಗೋಲ್ಡ್ ವಿನ್ನರ್. ಇದು ನಾವು ಯೂಶ್ವಲಿ ನಮ್ಮ ಮನೇಲಿ ಇದನ್ನೇ ಬಳಸೋದು, ಗೋಲ್ಡ್ ವಿನ್ನರ್. ಸೊ ಬನ್ನಿ ಪ್ಯಾನ್ಗೆ ಹಾಕೋಣ. ಫ್ರೈ ಆಗೋಷ್ಟು ಆಯಿಲ್ ಹಾಕೊಳ್ಳಿ. ಇದನ್ನು ಚೆನ್ನಾಗಿ ಕಾಯೋವರೆಗೂ ಬಿಡಿ, ಹಂಗೇನೆ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಚೆನ್ನಾಗಿ ಕಾಯುತ್ತಿದೆ. ಈಗ ಬನ್ನಿ ಮ್ಯಾರಿನೇಷನ್ ಆಗಿರೋದು ತಗೊಳ್ಳೋಣ. ಮುಂಚೆ ಆಲ್ರೆಡಿ 2 hours ಆಯಿತು ಮ್ಯಾರಿನೇಷನ್ ಮಾಡೋಕ್ಕೆ. ಬನ್ನಿ ಹೇಗಾಗಿದೆ ನೋಡೋಣ. ಮೇಲೆಗಡೆ ಒಂದು ಲೆಮನ್ನ ಇಡೋಣ. ಒಂದು ಹಾಕಿ ಟೆಸ್ಟ್ ಮಾಡ್ತಾವನೆ ನಮ್ಮ ದೋಸ್ತ ಎಣ್ಣೆನ. ಬನ್ನಿ ಫ್ರೆಂಡ್ಸ್, ಈಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಈಗ ಒಂದೊಂದನ್ನೇ ಬಿಡ್ತಾ ಹೋಗೋಣ. ನೀರು ಹಾಕೋ ದೋಸ್ತ. ಹೈಜೀನ್ ಮೇಂಟೈನ್ ಮಾಡಬೇಕು. ನಮ್ಮ ಗೆಳೆಯ ಫುಲ್ ಹೈಜೀನು ಅದು ಸ್ಪೂನಲ್ಲಿ ಹಾಕ್ತವನೆ. ಒಳ್ಳೆ ಸ್ಮೆಲ್ ಬರ್ತಿದೆ. ಹಾಕಿದಾಯಿತು. ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡೋಣ. ಡೀಪ್ ಫ್ರೈ ಅಂದರೆ ನೋಡಿ ಫ್ರೆಂಡ್ಸ್, ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇದೆ. ನೋಡ್ತಾ ಇದ್ರೆ ನನಗೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ, ಮೌತ್ ವಾಟ್ರಿಂಗ್. ನನಗೆ ಆಲ್ರೆಡಿ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಈಗ ಈ ಥರ ರೆಡ್ಗೆ ಆಗಬೇಕು. ರೆಡ್ಗಾದರೆ ಆವಾಗ ಕ್ರಿಸ್ಪಿಯಾಗಿರುತ್ತೆ. ಸೊ ಈ ಥರ ರೆಡ್ಗೆ ಡೀಪ್ ಫ್ರೈ ಆಗೋ ಥರ ನೀವು ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಫ್ರೆಂಡ್ಸ್, ಈಗ ಫುಲ್ಲು ಫ್ರೈ ಆಗಿದೆ. ಸೊ ಇದನ್ನು ಇಟ್ಕೊಂಡ್ಬಿಟ್ಟು ಇನ್ನೊಂದು ಸಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇನ್ನೊಂದು ಬೌಲಲ್ಲಿ ಪೇಪರ್ ಹಾಕ್ಬಿಟ್ಟು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇನ್ನೊಂದು ರೌಂಡ್ ಸ್ಟಾರ್ಟ್. ಈಗ ಇನ್ನೊಂದು ಮತ್ತೆ ಇನ್ನೊಂದು ಸರಿ ಕ್ರಿಸ್ಪಿ ಆಗಿದೆ ಅಂತ ಹೆಂಗೆ ಬರ್ತಾ ಇದೆ ಅಲ್ವಾ. ನಾವೆಲ್ಲ ಕಬಾಬ್ ಹಾಕಿದ್ದಾಯಿತು. ಈಗ ಲಾಸ್ಟಿಗೆ ಕರ್ಬೇವನ್ನ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಹಾಕೊಂಡು ತಿಂದರೆ ಮಸ್ತ್ ಕಬಾಬ್ ಕರ್ದಿರೋ ಎಣ್ಣೆಯಲ್ಲಿ ಇದು ಕರ್ಬೇವು ಕರ್ದಿದ್ರೆ ನಮ್ಮ ಫ್ರೆಂಡ್ ಭಾರಿ ಇಷ್ಟಪಡ್ತಾನೆ ಅಂತ ಇಲ್ಲಿ ಚೇತನ ಅಂತ ಸ್ವಲ್ಪ ಜಾಸ್ತಿ ಕರ್ಬೇವು ಹಾಕಿದ್ದೀವಿ. ಚಟಾಪಟ್ ಚಟಾಪಟ್ ಅನ್ಬೇಕು ಇವಾಗ. ಆಯಿತು. ಈಗ ಡೀಪ್ ಫ್ರೈ ಆಗಿದೆ. ಬನ್ನಿ ಕಬಾಬ್ ಮೇಲೆ ಪೋರ್ ಮಾಡೋಣ. ಓಹೋ, ಹೆಂಗೋ ನಮ್ಮ ಬ್ಯಾಚುಲರ್ ಲೈಫಲ್ಲಿ ಒಂದು ಕಬಾಬ್ ಬತ್ತು ಮಾಡಿದ್ವಿ. ಇವಾಗ ಒಳ್ಳೆ ಸ್ಮೆಲ್ ಬರ್ತಿದ್ರೆ ಫ್ರೆಂಡ್ಸ್, ಫೈನಲಿ ಆಗಿದೆ. ಸರ್ವ್ ಮಾಡ್ಕೊಂಡು ತಿಂದ ಇರೋದೆ. ಇವರು ಅಕ್ಷಯ್ ಅಂತ ಇವರೆಲ್ಲ ರೆಡಿ ಮಾಡಿದ್ದಾರೆ ಊಟ ಮಾಡೋದೆ. ಇದು
ಕಬಾಬು, ಇದಾಗಲೇ ಚಿಕನ್ ಮಾಡಿರೋದು. ಮೊಬೈಲಲ್ಲಿ ಆಯ್ತು.